ಎಲ್ರಿಗೂ ಕಾರ್ಪೊರೇಟ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ ಹೇಳ್ತಾ ಇವತ್ತು ನಮ್ಮ ಡೈಲಿ ನ್ಯೂಸ್ ಅನಾಲಿಸಿಸ್ ಅಲ್ಲಿ January 29, 2024ನ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇವತ್ತು ಮಂಡೇ ಆಗಿರೋದ್ರಿಂದ ಅಂತ ಏನು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇಲ್ಲ, ಎಲ್ಲ ರೆಕರಿಂಗ್ ಆರ್ಟಿಕಲ್ಸ್ ಇರೋದ್ರಿಂದ ತುಂಬಾನೇ ಕಮ್ಮಿ ಇದೆ ಆರ್ಟಿಕಲ್ಸ್. ಆದರೂ ನಾನು ನಿಮಗೆ ಕೆಲವೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೆಲವೊಂದೊಂದು ಮೇನ್ಸಿಗೆ ಹೆಲ್ಪ್ ಆಗುವಂತ ಆರ್ಟಿಕಲ್ಸ್ನ ಎತ್ಕೊಂಡು ಬಂದಿದ್ದೀನಿ. ಅದನ್ನು ನೋಡ್ತಾ ಹೋಗೋಣ, ಡಿಲೇ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ GS2 ನ ಪಾರ್ಲಿಮೆಂಟ್ಗೆ ಮತ್ತೆ ಸೆಕ್ಯೂರಿಟಿ, GS3 ನ ಸೆಕ್ಯೂರಿಟಿ ಇಶ್ಯೂಸ್ಗೆ, ಇಂಟರ್ನಲ್ ಸೆಕ್ಯೂರಿಟಿಗೆ ಯೂಸ್ ಆಗುವಂತ ಆಮೇಲೆ ನೋಡಿ, ಇದು ಮೇನ್ ಇದು MK ನಾರಾಯಣ್ ಅವರು, ಇವರು ಮುಂಚೆ ಒಂದ್ಸತಿ ಫಾರಿನ್ ಸೆಕ್ರೆಟರಿ ಆಗಿದ್ರು. ಅವರ ಆರ್ಟಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಆನ್ಸರ್ಸ್ ಅಲ್ಲಿ ಏನಾದ್ರು ಇವರ ಹೆಸರನ್ನ ಮೆನ್ಷನ್ ಮಾಡ್ಬಿಟ್ಟು ಇವರು ಈ ತರದೊಂದು ಸಜೆಷನ್ ಕೊಟ್ಟಿದ್ರು, ರೆಕಮೆಂಡೇಶನ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಇವ್ರ ಹೆಸರನ್ನ ಕೋಟ್ ಮಾಡಿ ಆನ್ಸರ್ಸ್ನ ಬರೆದ್ರೆ ನಮಗೆ ಖಂಡಿತವಾಗ್ಲೂ ಅಬವ್ ಅವರೇಜ್ ಮಾರ್ಕ್ಸ್ ಸಿಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಈ ತರನೇ ಆನ್ಸರ್ಸ್ ಬರೀಬೇಕು, ಕೋಟ್ ಮಾಡ್ಬೇಕು ಆನ್ಸರ್ಸ್ ಅಲ್ಲಿ. ಇವರು MK ನಾರಾಯಣ್ ಈಗ ವೇ ಫಾರ್ವರ್ಡ್ ಅಲ್ಲೋ, ರೆಕಮೆಂಡೇಶನ್ಸ್ ಅಲ್ಲೋ, ಸೊಲ್ಯೂಷನ್ಸ್ ಅಲ್ಲೋ ಈ ತರದೊಂದು ಇದು ಮಾಡಿದಾಗ ತುಂಬಾನೇ ಆನ್ಸರ್ಸ್ ವೇಟೇಜ್ ಬರುತ್ತೆ. ಓಕೆ, ನೋಡೋಣ. ಇದೇನಂದ್ರೆ ದ ಇಯರ್ ಕಮೆನ್ಸಸ್ ಬಟ್ ವಿತ್ ಡೀಪ್ ಫೋರ್ ಬಾಂಡಿಂಗ್ ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದೆ, ತುಂಬಾ ಚೆನ್ನಾಗಿದೆ. ಇವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಗ್ಲೋಬಲ್ ಔಟ್ಲುಕ್ ಬಗ್ಗೆ ಮಾತಾಡಿದ್ದಾರೆ. ಏನಂತಂದ್ರೆ ಈಗ 2024 ಅಲ್ಲಿ ಗ್ಲೋಬಲ್ ಔಟ್ಲುಕ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಇವರು ಮಾತಾಡಿದ್ದಾರೆ. ಏನ್ ಹೇಳ್ತಾರಪ್ಪ ಅಂದ್ರೆ ಆಥರ್ ಅಂದ್ರೆ MK ನಾರಾಯಣ್ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, 2024 ಅಂತೂ ಶುರುವಾಗಿದೆ, ಆದ್ರೆ ಸಿಕ್ಕಾಬಟ್ಟೆ 2024ರಲ್ಲಿ ಗ್ಲೋಬಲ್ ಕನ್ಸರ್ನ್ಸ್ ಇದೆ. ಅದ್ರದ್ದು ಜಿಯೋಪೊಲಿಟಿಕಲ್ ಔಟ್ಲುಕ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ, ಫೋರ್ ಬೋರ್ಡಿಂಗ್ ಸ್ಟಾರ್ಟ್ ಅಂದ್ರೆ ಒಂದು ಕನ್ಸರ್ನಿಂಗ್ ಸ್ಟಾರ್ಟ್ 2024. ಯಾಕೆ ಅಂತಂದ್ರೆ ಇನ್ನು ಯುಕ್ರೇನ್ ಅಲ್ಲಿ ವಾರ್ ಇದೆ, ಇನ್ನು ಅದು ಎಸ್ಕಲೇಟ್ ಆಗೋ ಚಾನ್ಸಸ್ ಇದೆ. ಇದು ಎಸ್ಕಲೇಟ್ ಆಯ್ತು ಅಂತಂದ್ರೆ ಜಿಯೋಪೊಲಿಟಿಕ್ಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಓಕೆ, ಅದಾದ್ಮೇಲೆ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಅಂದ್ರೆ ಹಾಮಾಸ್ ಮತ್ತೆ ಇಸ್ರೇಲ್ ಮತ್ತೆ ಏನ್ ನಡೀತಾ ಇದೆಯಲ್ಲ, ದಿಸ್ ವಿಲ್ ಬಿ ಲೈಕ್ ರೀಜನಲ್ ಕಾನ್ಸಿಕ್ವೆನ್ಸಸ್ ತುಂಬಾನೇ ಇದರಿಂದ ಆಗತ್ತೆ. ಇಂಡಿಯಾ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತ ಕೂಡ ಹೇಳ್ತಾರೆ. ಅದಾದ್ಮೇಲೆ ಇರಾನ್ ಅವ್ರ ಅಗ್ರೆಷನ್ ಏನಿದೆಯಲ್ಲ, ಅದು US ಡಿಪ್ಲೊಮಸಿ ಮೇಲೆ ತುಂಬಾನೇ ಒಂದು ಇದನ್ನ ಹಾನಿ ಉಂಟು ಮಾಡ್ತಾ ಇದೆ. ಅದ್ರ ಬಗ್ಗೆ ಏನಂತೆ ಚಿಂತನೆ ಮಾಡಿ ಅಂತ ಹೇಳ್ಬಿಟ್ಟು ಆತರ ಹೇಳ್ತಾ ಇದ್ದಾರೆ. ಇನ್ನು ಇಂಡೋ ಪೆಸಿಫಿಕ್ ಡೈನಮಿಕ್ಸ್ ಅಂತ ಬಂದಾಗ ಇಲ್ಲಿ ತೈವಾನ್ ಅವರ ಆಂಟಿ ಚೈನಾ ಏನಿದೆಯಲ್ಲ, ಅದು ರೀಜನಲ್ ಟೆನ್ಷನ್ಸ್ ಮೇಲೂ ಕೂಡ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಥರ್. ಅದ್ರ ಜೊತೆಗೆ ತೈವಾನ್ ಎಲೆಕ್ಷನ್ಸ್, ನಾನು ನಿಮಗೆ ಆಲ್ರೆಡಿ ತೈವಾನ್ ಎಲೆಕ್ಷನ್ಸ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೆ. ಅವರು ಆಂಟಿ ಚೈನಾ ಇದ್ದಾರೆ, ಚೈನಾದವ್ರಿಗೆ ಅದಕ್ಕೆ ಯಾವ ತರ ಪ್ರೆಷರ್ ಆಗ್ತಾ ಇದೆ, ಅದಕ್ಕೆ US ಅವ್ರು ಏನ್ ಮಾಡ್ಬೇಕು, ಇದು ತೈವಾನ್ ಯಾಕೆ ಇದು ತೈವಾನ್ ಬಂದ್ಬಿಟ್ಟು ಒಂದು ಡೆಮೊಕ್ರೆಟಿಕ್ ಕಂಟ್ರಿ, ಮತ್ತೆ ಅವರು ಅವ್ರದೇ ಆದ ಒಂದು ಸಾವರಿನ್ ಆಗಿ ನಮ್ದೇ ಆದ ಒಂದು ದೇಶ ಅಂತ ರೆಕಗ್ನೈಸ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಚೈನಾ ಅದನ್ನ ಯಾವಾಗಲೂ ಇಲ್ಲ, ತೈವಾನ್ ಕೂಡ ಚೈನಾದೇ ಭಾಗ ಅಂತ ಅಂದ್ಬಿಟ್ಟು ಅವ್ರು ಇದನ್ನ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ನಾನು ಹಿಂದೆ ಹೇಳಿದ್ದೀನಿ. ಆ ಥರ ನೋಡಿ, ತೈವಾನಲ್ಲಿರೋ ಎಲೆಕ್ಷನ್ಸ್ ಇಂಡೋ ಪೆಸಿಫಿಕ್ ಕಾನ್ಫ್ಲಿಕ್ಟ್ಸ್ ಮೇಲೆ ಇದನ್ನು ಜಾಸ್ತಿ ಮಾಡೋಂಥ ಸಾಧ್ಯತೆಗಳಿದೆ. ಅದಾದ್ಮೇಲೆ ಈಸ್ಟ್ ಏಷ್ಯನ್ ಕಂಟ್ರೀಸ್, ಕೆಲವು ಫಿಲಿಪೈನ್ಸ್ ಅಂತವರು ಈ ತರ ಒಂದು ಇದರಲ್ಲಿ ಅವರು ಕೂಡ ಒಂದು ರಚ್ಚಿಗೆದ್ಬಿಟ್ಟು ಟೆನ್ಷನ್ಸ್ನ ಇದನ್ನ ಮಾಡೋಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಡೋ ಪೆಸಿಫಿಕಲ್ಲಿ US ಮತ್ತೆ ಚೈನಾದ ಕಾಂಪಿಟೇಷನ್ ಜಾಸ್ತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಂಡೋ ಪೆಸಿಫಿಕ್ ಡೈನಾಮಿಕ್ಸ್ ಅಲ್ಲಿ. ಅದೇ ಹಾಗೆ ಇಂಡಿಯಾಸ್ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಚಾಲೆಂಜಸ್ ಬಗ್ಗೆನೂ ಅವ್ರು ಮಾತಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾ ಚೈನಾ ಬಾರ್ಡರ್ ಟೆನ್ಷನ್ಸ್ ಬಗ್ಗೆ ಮಾತಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಚೈನಾದಲ್ಲಿ ಅಗ್ರೆಷನ್ ನಡೀತಾನೆ ಇದೆ, ಅದ್ರ ಬಗ್ಗೆ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಡಿಯಾ ವಿಜಿಲೆನ್ಸ್, ಇಂಡಿಯಾ ಏನ್ ಮಾಡ್ತಾ ಇದೆ ಅಂತಂದ್ರೆ ಎಲ್ಲ ಚೈನಾ ಒಂದು ಎಲ್ಲ ಪಾರ್ಟ್ನರ್ಶಿಪ್ಸ್ ಈ ತರ ಎಲ್ಲ ಇದ್ರ ಮೇಲೂ ಕೂಡ ಒಂದು ಕಣ್ಣಿಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನೈಬರಿಂಗ್ ರಿಲೇಷನ್ಸ್ನ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕು, ಅಂದ್ರೆ ಬರ್ಮಾ, ಭೂತಾನು ಇಂಥ ರಾಜ್ಯಗಳ ಜೊತೆ ನೈಬರ್ ರಿಲೇಷನ್ಸ್ನ ಗಟ್ಟಿ ಮಾಡ್ಕೋಬೇಕು ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಟರ್ನಲ್ ಚಾಲೆಂಜಸ್ ಅಲ್ಲಿ ನೋಡಿ, ಎಲೆಕ್ಷನ್ಸ್ ಇರೋದ್ರಿಂದ ನಿಮಗೆ ಗೊತ್ತು ತುಂಬಾನೇ ಒಂದು ಹವ್ವ ನಡೀತಾ ಇದೆ, ಅದೊಂದು ಟೆನ್ಷನ್ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಪೋಸ್ಟ್ ಎಲೆಕ್ಷನ್ಸ್, ದೇರ್ ಆರ್ ಪಾಸಿಬಿಲಿಟೀಸ್ ಆಫ್ ಎಲೆಕ್ಷನ್ಸ್ ಆದ್ಮೇಲೆ ರಿಸಲ್ಟ್ ಏನ್ ಬರುತ್ತೋ ಗೊತ್ತಿಲ್ಲ, ಯಾರು ಬರ್ತಾರೋ ಗೊತ್ತಿಲ್ಲ, ಅದಾದ್ಮೇಲೆ ಕಮ್ಯುನಲ್ ಟೆನ್ಷನ್ಸ್ ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಅಂತಾನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅದಾದ್ಮೇಲೆ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಏನಿದೆಯಲ್ಲ, ಮತ್ತೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏನಿದೆಯಲ್ಲ, ಇದ್ರ ಬಗ್ಗೆನೂ ಕೂಡ ಇಂಡಿಯಾ ಸ್ವಲ್ಪ ಗಮನ ಹರಿಸಬೇಕು. ಅಂದ್ರೆ ಇಂಟರ್ನಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಇದ್ರ ಬಗ್ಗೆ ಎಲ್ಲ ಇದು ಚಾಲೆಂಜಸ್ ಇದೆ, ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಇದು ಪಾರ್ಲಿಮೆಂಟರಿ ಕನ್ಸರ್ನ್ಸ್ ಇಂಡಿಯಾ, ಆಮೇಲೆ ಪಾರ್ಲಿಮೆಂಟರಿ ಕನ್ಸರ್ನ್ಸ್ ಇನ್ ಇಂಡಿಯಾನು ಕೂಡ ಹೇಳಿದ್ದಾರೆ. 2023 ಅಂತೂ ತುಂಬಾನೇ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಯ್ತು ಪಾರ್ಲಿಮೆಂಟ್ಸ್ ಅಲ್ಲಿ, ಎಂದೂ ಕಾಣ್ಲಂಥದ್ದು ಸೆಕ್ಯೂರಿಟಿ ಬ್ರೀಚ್ ಆಯ್ತು. ಆಮೇಲೆ ಕೆಲವರೆಲ್ಲ ಮೆಂಬರ್ಸ್ ಇಲ್ದಲ್ಲೇ ವೋಟಿಂಗ್ ಎಲ್ಲ ಮಾಡೋ ಅಂತ ಸ್ಥಿತಿ ಬಂತು, ಆಪೋಸಿಷನ್ ಅವರೆಲ್ಲ ಸಸ್ಪೆಂಡ್ ಮಾಡಿದ್ರು, ಈ ತರದೊಂದೆಲ್ಲ ಬಂದಿತ್ತು 2023 ಅಂತ ಹೇಳಿದ್ರು ಅವರು. ಇದು ಇಷ್ಟು ಹೇಳ್ಬಿಟ್ಟು ಅವರು ರೆಕಮೆಂಡೇಶನ್ಸ್ ಏನ್ ಕೊಡ್ತಾ ಇದ್ರು ಈ ನಿಟ್ಟಿನಲ್ಲಿ ಅಂತಂದ್ರೆ, ನಾವು ಇಂಡಿಯಾದವರು ಸ್ಪೆಷಲಿ ಇಂಡಿಯಾದವರು ಗ್ಲೋಬಲ್ ಕೋಆಪರೇಷನ್ಗೆ ಮುಂದಾಗಬೇಕು, ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ಸ್ನ ಮುಂದೆ ಇಟ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಇಂಟರ್ನಲ್ ಇಶ್ಯೂಸ್ ಏನಿದೆಯಲ್ಲ ತುಂಬಾ ಜುಡಿಷಿಯಸ್ ಆಗಿ ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ದಾರೆ.
ಅದಾದ್ಮೇಲೆ ಪಾರ್ಲಿಮೆಂಟರಿ ಫಂಕ್ಷನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಾವು ಯಾವುದೇ ಒಂದು ಇದರಲ್ಲಿ ಫಾರ್ವರ್ಡ್ ಲುಕಿಂಗ್ ಅಪ್ರೋಚ್ ಇರಬೇಕು. ಹಿಂದಿದ್ದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಇದನ್ನ ಮಾಡಬಾರ್ದು, ಮುಂದೆ ಆಗೋ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್. ಇದು ನೀವು MK ನಾರಾಯಣ್ ಅವರ ಆರ್ಟಿಕಲ್ನ ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು. ಅವರು ತುಂಬಾನೇ ಚೆನ್ನಾಗಿದ್ದಾರೆ ಫಾರಿನ್ ಸೆಕ್ಯೂರಿಟಿ, ಇಂಟರ್ನಲ್ ಸೆಕ್ಯೂರಿಟಿ, ಯಾಕೆಂದ್ರೆ ಅವರು ಒಂದು ಕಾಲದಲ್ಲಿ ಫಾರಿನ್ ಸೆಕ್ರೆಟರಿ ಆಗಿದ್ರು. ಹಾಗಾಗಿ ಅವ್ರ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬರುತ್ತೆ. ಸೊ ಹಾಗಾಗಿದ್ದು ಇದಿಷ್ಟು ಹೇಳಿದ್ದಾರೆ. ಇಂಡಿಯಾ ಮುಂದೆ ಯಾವ ತರ ಹೆಜ್ಜೆ ಇಡಬೇಕು 2024ರಲ್ಲಿ, ಎಲೆಕ್ಷನ್ಸು, ಚೈನಾ ಅಗ್ರೆಷನ್ನು, ಆಮೇಲೆ ರಷ್ಯಾ ಯುಕ್ರೇನ್ ವಾರ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಅವರು ಮಾತಾಡಿದ್ದಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮೇನ್ಸಿಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ನೋಡಿ, ನಮ್ಮ GS2ನ ಜುಡಿಷಿಯರಿ ಟಾಪಿಕ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇತ್ತೀಚೆಗೆ CJI ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ರೆಸ್ಟ್ ಆನ್ ಫ್ರೀಡಮ್ ಆಫ್ ಜಡ್ಜಸ್ ಟು ಡಿಸೈಡ್ ವಿತೌಟ್ ಪ್ರೆಷರ್ ಅನ್ನೋದೊಂದು ಸಣ್ಣದಾಗ ಮೊನ್ನೆ ಒಂದು ಸುಪ್ರೀಂ ಕೋರ್ಟಿನ ಡೈಮಂಡ್ ಜುಬಿಲಿ ಇದರಲ್ಲಿ ಇವೆಂಟ್ ಅಲ್ಲಿ ಈ ತರ ಒಂದು ಇದನ್ನ ಹೇಳಿದ್ದಾರೆ. ಚಂದ್ರಚೂಡ್ ಅವರು ಇದನ್ನ ಮಾತಾಡಿದ್ದಾರೆ. ಏನ್ ಹೇಳ್ತಾರೆ ಹಾಗಾದ್ರೆ ಜುಡಿಷಿಯರಿ ಇಂಡಿಪೆಂಡೆನ್ಸ್ ಏನು ಅಂತ ನಿಮಗೊಂದು ಸ್ವಲ್ಪ ನಾನು ಬ್ರೀಫ್ ಆಗಿ ಇದನ್ನ ಮಾಡ್ತಾ ಹೋಗ್ತೀನಿ ನೋಡಿ. ಅವ್ರು ಹೇಳಿದ್ದಾರೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇಸ್ ವೆರಿ ಇಂಪಾರ್ಟೆಂಟ್. ಫ್ರೀಡಮ್ ಆಫ್ ಜಡ್ಜಸ್ ಇತ್ತು ಅಂತಂದ್ರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ನ ಡೈಮಂಡ್ ಜುಬಿಲಿ ಸೆರೆಮನಿ ಏನಿತ್ತಲ್ಲ ಅಲ್ಲಿ ಮಾತಾಡಿದ್ದಾರೆ ಇದನ್ನ. ಸರಿ, ಹಾಗಾದ್ರೆ ನಾವು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಸ್ವಲ್ಪ ಮಾತಾಡೋಣ. ಏನು ಅಂತಂದ್ರೆ, ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಬಂದ್ಬಿಟ್ಟು ಮೊದಲನೇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಗುರುತಿಸಿದ್ದಾರೆ. ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಇದು ಹೇಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ಇಂಡಿಪೆಂಡೆನ್ಸ್ ಇದನ್ನು ಕೊಡುತ್ತೆ ಅಂದ್ರೆ, ಮೊದಲನೇದು ಒಂದು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಕೊಡುತ್ತೆ, ಈ ತರದೊಂದು ಇಂಡಿಪೆಂಡೆನ್ಸ್ ಇರಲೇಬೇಕು ಜುಡಿಷಿಯರಿಗೆ ಅಂತ. ಎರಡನೇದು ಸೆಪರೇಷನ್ ಆಫ್ ಪವರ್ಸ್, ಅಂದ್ರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಇವರು ಎಲ್ಲ ಸೆಪರೇಷನ್ ಆಫ್ ಪವರ್ಸ್ ಇರೋದ್ರಿಂದ ಅಲ್ಲೂ ಕೂಡ ಇಂಡಿಪೆಂಡೆನ್ಸ್ ಇದೆ ಅಂತ. ಇಲ್ಲಿ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಇವೆರಡರಲ್ಲಿ ಇದಾಗುತ್ತೆ. ಅದಾದ್ಮೇಲೆ ಇಂಡಿಪೆಂಡೆನ್ಸ್ ಈಗ ಸದ್ಯಕ್ಕೆ ಏನೇನು ಚಾಲೆಂಜಸ್ ಇದೆ ಅಂತ ಅಂದ್ರೆ, ಎಕ್ಸಿಕ್ಯೂಟಿವ್ ಇನ್ಫ್ಲೂಯೆನ್ಸ್ ಇದೆ. ಅಂದ್ರೆ ಕೆಲವರು MLAಗಳಾಗಿರ್ಬೋದು, MP ಗಳಾಗ್ಬೋದು, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆಗಿರ್ಬೋದು, ಯಾರಾದರೂ ಕೆಲವೊಂದೊಂದು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಈ ತರ ಜಡ್ಜ್ಮೆಂಟ್ಸ್ ಕೊಡ್ರಿ, ಆ ತರ ಜಡ್ಜ್ಮೆಂಟ್ಸ್ ಕೊಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ನೀವು ರಿಟೈರ್ ಆದ್ಮೇಲೆ ಅಲ್ಲಿ ಪೋಸ್ಟಿಂಗ್ ಹಾಕಿ ಕೊಡ್ತೀವಿ, ಇಲ್ಲಿ ಪೋಸ್ಟಿಂಗ್ ಹಾಕಿ ಕೊಡ್ತೀವಿ, ನಿಮ್ಗೆ ರಾಜ್ಯಸಭೆಯಿಂದ MP ಮಾಡ್ತೀವಿ, ಇಲ್ಲ ಯಾವ್ದಾರ ಇದ್ರದ್ದು ಗವರ್ನರ್ ಮಾಡ್ತೀವಿ, ಈ ತರದೆಲ್ಲ ಆಸೆ ಆಮಿಷಗಳನ್ನೆಲ್ಲ ಒಟ್ಬಿಟ್ಟು ಅವರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅವ್ರು ಕೊಡೋ ರೂಲಿಂಗ್ಸ್ ಮೇಲೆ. ಅದು ಕೂಡ ಒಂದು ಚಾಲೆಂಜೇ. ಅದಾದ್ಮೇಲೆ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ನಿಮಗೆ ಗೊತ್ತೇ ಇರಬೇಕು ಎಲ್ಲರಿಗೂ. ದೊಡ್ಡವ್ರ ಪವರಲ್ಲಿ ಇರೋರು ಈ ತರ ಇನ್ಸ್ಟಿಟ್ಯೂಷನ್ಸ್ನ ಮಿಸ್ಯೂಸ್ ಮಾಡ್ಕೋತಾರೆ. ಅದಾದ್ಮೇಲೆ ಎಲ್ಲರಿಗೂ ಗೊತ್ತಿರೋ ಸಾಮಾನ್ಯ ಇಶ್ಯೂ, ದರ್ ಇಸ್ ಅ ಡಿಲೇ ಇನ್ ಜಸ್ಟಿಸ್ ಡೆಲಿವರಿ. ಓಕೆ, ಅಂದ್ರೆ ತುಂಬಾನೇ ಸಾವಿರಾರು ಲಕ್ಷಗಟ್ಟಲ ಇದು ಕೇಸಸ್ಗಳು ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಎಲ್ಲ ಕಡೆ ಪೆಂಡಿಂಗ್ ಇದೆ. ಇದು ಕೂಡ ಒಂದು ಚಾಲೆಂಜ್. ಅದಾದ್ಮೇಲೆ ರಿಸೋರ್ಸ್ ಕನ್ಸ್ಟೆಂಟ್ಸ್, ಇವತ್ತಿನ ಒಂದು 21ನೇ ಶತಮಾನಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಈ ತರದೆಲ್ಲ ಇಲ್ಲಿ ಕನ್ಸ್ಟೆಂಟ್ಸ್ ಇದೆ. ಓಕೆ, ಇದೆಲ್ಲ ನಿಮಗೆ ಮೇನ್ಸಲ್ಲಿ ಈ ಪಾಯಿಂಟ್ಸ್ನ ನೀವು ಬದಿಟ್ಕೋಬೇಕು. ಮೇನ್ಸಲ್ಲಿ ಇದೇ ಪಾಯಿಂಟ್ಸ್ನ ಹಾಕಿದ್ರು ನಿಮ್ಮ ಮಾರ್ಕ್ಸ್ ಇದಾಗ್ತಾ ಹೋಗುತ್ತೆ. ಆಮೇಲೆ ಮುಂದೆ ಬರೋ ಆರ್ಟಿಕಲ್ಸ್ಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನೀವು ಎಕ್ಸಾಂಪಲ್ಸ್ನ ಆ್ಯಡ್ ಮಾಡ್ತಾ ಹೋದ್ರು ನಿಮಗೆ ಇದಕ್ಕೆ ಮುಗ್ದೋಗುತ್ತೆ. ಇದಕ್ಕೆ ಮುಂದೆ ನಾನು ಇದ್ರ ಬೇಸಿಸ್ ಮೇಲೆ ಒಂದು ಕ್ವಶನ್ ಕೂಡ ಕೊಟ್ಟಿದ್ದೀನಿ, ನೀವು ಬೇಕಾದ್ರೆ ಅದನ್ನ ಆನ್ಸರ್ ಮಾಡ್ಬೋದು ಇದ್ರ ಬೇಸಿಸ್ ಮೇಲೆ. ಆಮೇಲೆ ವೇ ಫಾರ್ವರ್ಡ್ ಅಂತ ಬಂದಾಗ ಏನ್ ಮಾಡ್ಬೋದು ಅಂತಂದ್ರೆ, ಜುಡಿಷಿಯಲ್ ರಿಫಾರ್ಮ್ಸ್ ಅಂದ್ರೆ ಎಫೆಕ್ಟಿವ್ ಅಂಡ್ ಬ್ಯಾಕ್ಲಾಗ್ ಇರೋ ಕೇಸಸ್ ಅನ್ನ ಬೇಗ ಇದನ್ನ ಮಾಡ್ಬೋದು, ಎಫಿಷಿಯನ್ಸಿ ತರ್ಬೋದು. ಬೇರೆ ತರ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಈ ತರದೆಲ್ಲ ಎಫಿಷಿಯನ್ಸಿ ತರ್ಬೋದು ಜುಡಿಷಿಯಲ್ ರಿಫಾರ್ಮ್ಸ್ ಮಾಡಿ. ಅದಾದ್ಮೇಲೆ ಟ್ರಾನ್ಸ್ಪರೆನ್ಸಿ ತರ್ಬೋದು, ಅಪಾಯಿಂಟ್ಮೆಂಟ್ ಮತ್ತೆ ಟ್ರಾನ್ಸ್ಫರ್. ಇದರಲ್ಲಿ ಈಗ ಹೆಂಗೆ ಅಂದ್ರೆ, ನಮ್ಮಲ್ಲಿ ಕೊಲಾಜನ್ ಸಿಸ್ಟಮ್ ಏನಿದೆಯಲ್ಲ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಯಾರು ಬೇಕಾದ್ರೂ ಇದನ್ನ ಮಾಡ್ಬೋದು. ಈ ತರ ಒಂದು ಇದರಲ್ಲಿ ರಿಫಾರ್ಮ್ ಮಾಡಬೇಕು. ಅದಾದ್ಮೇಲೆ ಇನ್ಸ್ಟಿಟ್ಯೂಷನ್ಸ್ನ ಸ್ಟ್ರೆಂಥಿಂಗ್ ಮಾಡಬೇಕು. ಸಪೋಸ್ ಯಾಕೆಂದ್ರೆ ಈಗ 2019ರಲ್ಲಿ ಏನು ಎನ್ಜಾಕ್ ಅಂತ ಏನು ಬಂದಿತ್ತಲ್ಲ, ಆ ತರದ ಒಂದು ಇನ್ಸ್ಟಿಟ್ಯೂಷನ್ಸ್ನ ತಂದ್ಬಿಟ್ಟು ಸ್ಟ್ರೆಂಥಿಂಗ್ ಮಾಡಬೇಕು. ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಯಾವ ತರ ಜುಡಿಷಿಯರಿ ಇಂಡಿಪೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಒಂದು ಪಬ್ಲಿಕ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸ್, ಯಾವ್ದಾದ್ರು ಚೆನ್ನಾಗಿರೋ ದೇಶದಲ್ಲಿ ಜುಡಿಷಿಯರಿ ಇಂಡಿಪೆಂಡೆನ್ಸ್ ಯಾವ ತರ ಇದೆ ಅನ್ನೋದನ್ನ ನೋಡ್ಬಿಟ್ಟು ಸ್ಟಡಿ ಮಾಡಿಬಿಟ್ಟು ಆ ತರದನ್ನ ನಮ್ಮ ಇಂಡಿಯಾದಲ್ಲೂ ಕೂಡ ಅಳವಡಿಸ್ಕೋಬಹುದು. ಓಕೆ, ಇದೆಲ್ಲ ನಿಮಗೆ ಒಂದು ಈ ಆರ್ಟಿಕಲ್ ಬೇಸಿಸ್ ಮೇಲೆ ನಿಮಗೊಂದು ಜಸ್ಟ್ ಒಂದು ವ್ಯಾಲ್ಯೂ ಎಡಿಷನ್ ತರ ನಾನು ಕೊಟ್ಟಿದ್ದೀನಿ. ಇದನ್ನ ನೀವು ಕೋಟ್ ಮಾಡಿ ಇಟ್ಕೋಬಹುದು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ಲು ನೋಡಿ, ನಮ್ಮ GS3ನ ಸೈನ್ಸ್ ಅಂಡ್ ಟೆಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ಸ್ಯಾಟ್ 3DS ಸ್ಯಾಟಲೈಟ್ ಸೆಂಟ್ ಟು ಲಾಂಚ್ ಪೋರ್ಟ್ ಇನ್ ಶ್ರೀಹರಿಕೋಟ. ಅಂದ್ರೆ ಶ್ರೀಹರಿಕೋಟದಲ್ಲಿ ಏನು ಲಾಂಚ್ ಮಾಡಿದೆಯಲ್ಲ ಅಲ್ಲಿಗೆ ಇನ್ಸ್ಯಾಟ್ 3DS ಸ್ಯಾಟಲೈಟ್ ಆಲ್ರೆಡಿ ಇದಕ್ಕೆ ಸಜ್ಜಾಗಿ ನಿಂತಿದೆಯಂತೆ ಅಂದ್ಬಿಟ್ಟು ಇದ್ರ ಆರ್ಟಿಕಲ್ ಇತ್ತು. ಇದರಲ್ಲಿ ತುಂಬಾನೇ ಎಲ್ಲ ಬೇಸಿಕ್ ಡೀಟೇಲ್ಸ್ ಡೇಟಾ ಇದೆ. ಆದ್ರೆ ನಾನು ನಿಮಗೆ ಕೆಲವೊಂದೊಂದು ಇದು ಯಾಕೆ ಇಂಪಾರ್ಟೆಂಟು, ಪ್ರತಿ ಸತಿನೂ ನ್ಯೂಸಲ್ಲಿ ತಿಂಗಳಿಗೆ ಒಂದ್ಸತಿನೋ 3 ತಿಂಗಳಿಗೆ ಒಂದ್ಸತಿನೋ ಈ ಥರದೊಂದು ಸ್ಯಾಟಲೈಟ್ಸ್ಗಳು ಎಲ್ಲ ಬಿಡ್ತಾ ಇರ್ತಾರೆ. ಇದೆಲ್ಲ ನಮಗೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ, ನೋಡಿ, ದೀಸ್ ಆರ್ ಆಲ್ ಕಾಲ್ಡ್ ವೆದರ್ ಫೋರ್ಕಾಸ್ಟಿಂಗ್ ಸ್ಯಾಟಲೈಟ್ಸ್. ಓಕೆ, ವೆದರ್ ಫೋರ್ಕಾಸ್ಟಿಂಗ್ ಸ್ಯಾಟಲೈಟ್ಸ್ ಅಂತಾನೆ ಹೇಳ್ಬೋದು ಇವಕ್ಕೆಲ್ಲ. ಇನ್ಸ್ಯಾಟ್ 3DS ಆಗಿರ್ಬೋದು, ಬೇರೆದೆಲ್ಲ ಆಗಿರ್ಬೋದು ಫೋರ್ಕಾಸ್ಟಿಂಗ್. ಇದು ಯಾವ ಥರ ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ,
ನೋಡಿ ಇದು ಯಾವಾಗಲೂ ನಮ್ಮ ಅರ್ತ್ ಮೇಲೆ ಒಂದು ಅರ್ಥನ ಚೇಂಜಿಂಗ್ ಅಟ್ಮಾಸ್ಫಿಯರ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಒಂದು ಕ್ರೂಷಿಯಲ್ ಡೇಟಾನ ತಗೊಂಡ್ ಬರುತ್ತೆ. ಕ್ರೂಷಿಯಲ್ ಡೇಟಾ ನಮಗೇನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಂದ್ರೆ ಟು ಸ್ಟೇ ಪ್ರಿಪೇರ್ಡ್. ನಾವು ಮುಂದೆ ಆಗ್ಬೋದಂತ ಅನಾಹುತಗಳಿಗೆ ಆಲ್ರೆಡಿ ಮುಂಚೆನೆ ತಯಾರಾಗಿರ್ಬೋದು. ಆಮೇಲೆ ಇದರಲ್ಲಿ ಟೈಪ್ಸ್ ಕೂಡ ಬರುತ್ತೆ. ಏನಂತಂದ್ರೆ ಒಂದು ಜಿಯೋ ಸ್ಟೇಷನರಿ ಅಂತ ಅಂದ್ಬಿಟ್ಟು, ಇದೇನಂತಂದ್ರೆ ಯಾವಾಗಲೂ ಒಂದೇ ಇದರಲ್ಲಿ ಈಕ್ವೇಟರ್ ಹತ್ರ ಫೋಕಸ್ ಮಾಡ್ತಾ ಇರುತ್ತೆ, ರಿಯಲ್ ಟೈಮ್ ಅಪ್ಡೇಟ್ಸ್ನ ಕೊಡ್ತಾ ಇರುತ್ತೆ. ಓಕೆ, ದ ಸೇಮ್ ಫೇಸ್ ವಿಲ್ ಬಿ ಯಾವಾಗಲೂ ಒಂದೇ ಫೇಸ್ ಅನ್ನ ಇದನ್ನ ಮಾಡ್ತಾ ಇರುತ್ತೆ. ಅದಕ್ಕೆ ಜಿಯೋ ಸ್ಟೇಷನರಿ ಅಂತಾರೆ. ನೋಡಿ ಇಲ್ಲಿ ಜಿಯೋ ಸ್ಟೇಷನರಿ ಅಂತಂದ್ರೆ ಒಂದೇ ಇದರಲ್ಲಿ ಇರುತ್ತೆ ಅದು. ಓಕೆ, ಅದು ಅಲ್ಲಿ ಇಲ್ಲಿ ಇದನ್ನ ಮಾಡೋದಿಲ್ಲ. ಅದಾದ್ಮೇಲೆ ಪೋಲಾರ್ ಆರ್ಬಿಟಿಂಗು, ಪೋಲಾರ್ ಸುತ್ತಮುತ್ತ ಇದನ್ನ ಮಾಡ್ತಾ ಇರುತ್ತೆ ಇದು. ನೆಕ್ಸ್ಟ್ ಏನ್ ಮಾಡ್ತಾವೆ ಇವು ಅಂತ ಅಂದ್ರೆ ನೋಡಿ, ಮೆಜರ್ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ, ಇದು ನಮ್ಮ ರೈನ್ ಫಾಲ್ ಎಷ್ಟಿದೆ ಇದೆಲ್ಲ ನಮಗೆ ಡೈಲಿ ನ್ಯೂಸ್ ಪೇಪರಲ್ಲಿ IMD ಅವರು ಈ ತರ ಫೋರ್ಕಾಸ್ಟ್ ಮಾಡಿದ್ದಾರೆ, ಆ ತರ ಇದೆಲ್ಲ ಆಗೋದು ಇದರಿಂದಾನೆ, ಈ ತರ ಸೆಟಲೈಟ್ಸ್ ಇಂದಾನೆ. ಓಕೆ, ಆಮೇಲೆ ಕ್ಲೌಡ್ಸ್ ಮತ್ತೆ ಸ್ಟಾರ್ಮ್ಸ್ ಎಷ್ಟಿದೆ, ಏನಿದೆ, ಮಳೆ ಬರ್ಬೋದಾ ಇವತ್ತು, ಇದನ್ನೆಲ್ಲ ಇದನ್ನೇ ಮಾಡೋದು. ಅದಾದ್ಮೇಲೆ ಎನ್ವಿರಾನ್ಮೆಂಟಲ್ ಚೇಂಜಸ್ ಕೂಡ, ಅಂದ್ರೆ ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಅದನ್ನು ಕೂಡ ಟ್ರ್ಯಾಕ್ ಮಾಡೋದೇ ಈ ತರ ಸೆಟಲೈಟ್ಸ್ಗಳು. ಓಕೆ, ಅದಾದ್ಮೇಲೆ ಇದ್ರ ಬೆನಿಫಿಟ್ಸ್ ಏನು, ಸರಿ ಈ ತರದೆಲ್ಲ ಮಾಡೋದ್ರಿಂದ ಹಂಗಾರೆ ಉಪಯೋಗ ಏನು? ನೋಡಿ, ಇಂಪ್ರೂವ್ಡ್ ವೆದರ್ ಫೋರ್ಕಾಸ್ಟ್ ಆಗುತ್ತೆ. ಈಗ ನಿಮಗೆ ತಗೊಳ್ಳಿ, ನೀವು ನಾಳೆ ಕಾಲೇಜ್ಗೆ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಟಕ್ ಅಂತ ಒಂದು ಮೆಸೇಜ್ ಬರುತ್ತೆ. ಏನಂತಂದ್ರೆ ನೀವು ಹೋಗ್ತಾ ಇರೋ ದಾರಿಯಲ್ಲಿ ಇವತ್ತು ಮೋಡ ಜಾಸ್ತಿ ಇದೆ, ಮಳೆ ಬರೋ ಸಂಭವ ಇದೆ ಅಂತ. ನೀವು ಅವಾಗ ಏನು ಮಾಡ್ತೀರಾ? ಒಂದು ಛತ್ರಿ ಇಟ್ಕೊಂಡು ಹೋಗ್ತೀರಾ, ಇಲ್ಲ ಅಂತಂದ್ರೆ ಚಳಿ ಬರ್ತಿದೆ ಅಂತಂದ್ರೆ ಒಂದು ಸ್ವೆಟರ್ ಹಾಕೊಂಡು ಹೋಗ್ತೀರಾ, ಏನೋ ಮಾಡ್ತೀರಾ. ಸೊ ಈ ಥರದ್ರಲ್ಲಿ ಇಂಪ್ರೂವ್ ವೆದರ್ ಫೋರ್ಕಾಸ್ಟ್ ಕೊಡೋದ್ರಿಂದ, ಎಫಿಷಿಯೆಂಟಾಗಿ ಕೊಡೋದ್ರಿಂದ ಎಲ್ರಿಗೂ ಹೆಲ್ಪ್ ಆಗುತ್ತದು. ಅದಾದ್ಮೇಲೆ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್, ಇದೇ ಎಕ್ಸಾಂಪಲಲ್ಲಿ ನೀವು ನಾಳೆ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ಬರುತ್ತೆ ಮಾರ್ಚ್ ತಿಂಗಳಿಂದ ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ಒಂದೇನೋ ತುಂಬಾ ಸುಂಟ್ರ ಗಾಳಿ ಬರೋ ಸಾಧ್ಯತೆಗಳಿದೆ ಅಂತ. ಅವಾಗ ನೀವೇನ್ ಮಾಡ್ತೀರಾ? ಅದಕ್ಕೆ ತಕ್ಕಂತ ಒಂದು ಇದನ್ನ ಮಾಡ್ತಾ ಹೋಗ್ತೀರಾ. ಅದಾದ್ಮೇಲೆ ಕ್ಲೈಮೇಟ್ ಚೇಂಜ್ ಮಾನಿಟರಿಂಗ್, ಈ ತರದೊಂದು ಇದನ್ನ ಕೊಟ್ಟಾಗ ಅದಕ್ಕೆ ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ ದೀಸ್ ಟೈಪ್ ಆಫ್ ಸೆಟಲೈಟ್ಸ್. ಇದು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ನಿಮ್ಗೆ ಹಾಗಾಗಿ ಎತ್ಕೊಂಡ್ ಬಂದಿದ್ದೆ ಇದನ್ನ, ನೀವು ಇದನ್ನ ನೋಡ್ತಾ ಹೋಗ್ಬೇಕು. ಓಕೆ, ಇದನ್ನ ಹೇಳ್ತಾ ನಮ್ಮ ಇವತ್ತಿನ ಇದಕ್ಕೆ ಬರೋಣ, ಪ್ರಾಕ್ಟೀಸ್ ಕ್ವಶನ್ಗೆ ಬರೋಣ. ಇವತ್ತು ಏನಂತಂದ್ರೆ ಕ್ವಶನ್ ಏನಂದ್ರೆ ನೋಡಿ, ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ಪ್ರೀ ರಿಕ್ವೈರ್ಡ್ ಫಾರ್ ಡೆಮೋಕ್ರಸಿ. ಕಮೆಂಟ್ 150 ವರ್ಡ್ಸಿಗೆ ಬರೀಬೇಕು, 10 ಮಾರ್ಕ್ಸ್ಗೆ. ಇದು ಆಕ್ಚುಲ್ ಆಗಿ ಪ್ರಾಕ್ಟೀಸ್ ಕ್ವಶನ್ ಅನ್ನೋದಕ್ಕಿಂತ ಇದು 2023 ನೋಡಿ PYQ ಇದೇ ತರ ಬೇಸಿಸ್ ಮೇಲೆ, ಎಡಿಟೋರಿಯಲ್ಸ್ ಬೇಸಿಸ್ ಮೇಲೆ ಕ್ವಶನ್ಸ್ ಬರೋದು ಮೇನ್ಸ್ ಅಲ್ಲಿ. ನೀವು ಇದನ್ನ ಎಡಿಟೋರಿಯಲ್ಸ್ನ ಡೈಲಿ ಕರೆಕ್ಟಾಗಿ ಮಾಡಿದ್ರು ಕೂಡ ನೀವು ಮೇನ್ಸ್ ಅಲ್ಲಿ ಆಲ್ಮೋಸ್ಟ್ 20 ಕ್ವಶನ್ಸ್ನ ಅಬವ್ ಅವರೇಜ್ ಮಾರ್ಕ್ಸ್ನ ತೆಗೆಯಂಗೆ ಆರಾಮಾಗಿ ಬರಿಬೋದು. ಅದು ನೀವು ಅದ್ರ ಬಗ್ಗೆ ಚಿಂತನೆ ಬೇಡ. ಇನ್ನು ನೋಡಿ, ಸಂವಿಧಾನಾತ್ಮಕವಾಗಿ ಖಾತರಿಪಡಿಸಿದ ನ್ಯಾಯಾಂಗ ಸ್ವಾತಂತ್ರ್ಯವು ಪ್ರಜಾಪ್ರಭುತ್ವದ ಪೂರ್ವಾಪೇಕ್ಷಿತವಾಗಿದೆ. ಕಮೆಂಟ್ ಮಾಡಿ. 150 ಪದಗಳು, 10 ಅಂಕಗಳು. ಓಕೆ, ಇದನ್ನೆಲ್ಲರೂ ಬರೆದು ನಮ್ಮ ಇದರಲ್ಲಿ ವೆಬ್ಸೈಟಲ್ಲಿ ಹಾಕಿ ಫ್ರೀ ವ್ಯಾಲ್ಯೂಷನ್ ಮಾಡಿಸ್ಕೊಳ್ಳಿ. ಆ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ, ನಾಳೆ ಮತ್ತೆ ಬೇರೆ ಬೇರೆ ಒಳ್ಳೆ ಆರ್ಟಿಕಲ್ಸಿಂದ ನಾನು ನಿಮ್ಮ ಹತ್ರ ಬಂದು ಕಾಣ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಜೈ ಹಿಂದ್.